ಹಾಯ್ ಫ್ರೆಂಡ್ಸ್, ಈಗ ನಾವು ಒಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆ ದೇವಸ್ಥಾನಕ್ಕೆ ಹೋಗೋವಂಥ ದಾರಿ ಇದು. ಇಲ್ಲಿ ಆರ್ಚ್ ಇದೆಯಲ್ಲ, ಶ್ರೀ ಮುನೇಶ್ವರ ಸ್ವಾಮಿ ಮತ್ತು ಚಾಮುಂಡೇಶ್ವರಿ ಅಂತ. ಈ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಾಗೆ ಮುಂದೆ ಬನ್ನಿ, ಹೋಗೋಣ, ತೋರಿಸ್ತೀವಿ. ಹಾಗೆ ದೇವಸ್ಥಾನ ಹಾಗೆ ಮುಂದೆ ಹೋಗೋಣ, ಬನ್ನಿ. ಹಾಗೆ ನೋಡಿ, ಇದು ದೊಡ್ಡದಾಗಿ ಇದೆ. ಇದು ಕನ್ನಡ ಚಾನೆಲ್ ಬ್ರೋ. ನೋಡ್ಗ್ರು ಮಂಜು ಫುಲ್ ಮೇಕಪ್ ರೆಡಿ ಆಗ್ತಿದೆ. ನೋಡ್ಗ್ರು ಸುಮ್ಮನೆ ಕ್ಯಾರವನಿಂದ ಇಳಿದು ಬರ್ತಾನೆ ಅಂದಿದ ತಕ್ಷಣ ನೋಡ್ಗ್ರು ದೇವಸ್ಥಾನಕ್ಕೆ ಬಂದಿದ್ದೀವಿ. ಮುನೇಶ್ವರ ದೇವಸ್ಥಾನ ಪ್ರಸನ್ನ. ಇದು ತುಂಬ ಬ್ಯೂಟಿಫುಲ್ ಆಗಿದೆ. ನೋಡಿ ಎಷ್ಟು ದೊಡ್ಡ ಮರ. ಬನ್ನಿ ಒಳಗಡೆ ಹೋಗೋಣ. ಇದೆಲ್ಲ ತಮಿಳ್ನಾಡು ಸ್ಟೈಲ್ ಗುರು. ಇದನ್ನ ಅನ್ಫಿನಿಶ್ಡ್. ನೋಡಿ ಫ್ರೆಂಡ್ಸ್, ಇದು ಮುನೇಶ್ವರ ಟೆಂಪಲ್ಲು. ನೋಡಿ ಎಷ್ಟು ದೊಡ್ಡ ವಿಗ್ರಹ ಇದು ಅಂದರೆ, ಆಗ ಎಷ್ಟು ಸುಮಾರು ವರ್ಷಗಳ ಕಾಲದಿದ್ದು. ನೋಡಿ ಮಣ್ಣಲ್ಲಿ ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ. ಇದು ಹಳೆಯದು. ಈಗ ಇದು ಹೊಸದಾಗಿ ಮಾಡಿದರು. ಇದು ಮಾಡಿ ತುಂಬ ವರ್ಷ ಆಗಿದೆ. ಹಾಗೆ ನಮ್ಮ ಸ್ನೇಹಿತರು ಕೂಡ ಅಬ್ಸರ್ವ್ ಮಾಡ್ತಿದ್ದಾರೆ, ಇದು ಎಷ್ಟು ವರ್ಷಕ್ಕೆ ವಿಗ್ರಹ ಏನು ಅಂತ. ನೋಡಿ ತುಂಬಾ ದೊಡ್ಡದಾಗಿದೆ. ನೋಡಿ ಹೀಗೆ ಇದ ಅವ್ರನ್ನ ಕೇಳಂದ್ರೆ ಅಣ್ಣ ಯಾವ ಊರಿದು? ಬನಹಳ್ಳಿ. ಇದು ಬನಹಳ್ಳಿ ಅಂತ ಬೆಟ್ಟ. ಇಲ್ಲಿ ವರ್ಷಕ್ಕೊಂದ್ಸರಿ ಜಾತ್ರೆನೂ ನಡೆಯುತ್ತಂತೆ. ಹಾಗೆ ಇಲ್ಲಿ ವಾರದಲ್ಲಿ 2 ದಿವಸ ಇಲ್ಲಿ ಈ ಮುನೇಶ್ವರನ ದೇವಸ್ಥಾನದಲ್ಲಿ ಬಲಿ ಕೊಟ್ಟು ಅವ್ರವ್ರ ಆಚಾರ, ಅವ್ರವ್ರ ಏನೇನು ಇದೆ ಅವ್ರವ್ರ ಕೋರಿಕೆಯನ್ನು ನೆರವೇರಿಸ್ಕೊಳ್ತಾರೆ ಇಲ್ಲಿ. ಹಾಗೆ ಬನ್ನಿ ಹೋಗಿ ನೋಡೋಣ ಇನ್ನು ಮುಂದೆ ಏನೇನಿದೆ ಅಂತ. ನೋಡಿ ಶಿವ ಪಾರ್ವತಿ. ನಿಮಗೂ ಸಹ ದೇವರು ಒಳ್ಳೇದು ಮಾಡಲಿ. ನೋಡಿ ಮಂಕಿ ನೋಡ್ತೀರ, ಕೋತಿ ಕೆಲಸ ಕೋತಿ ಮಾಡ್ತಾ ಇದೆ. ಮನುಷ್ಯರ ಕೆಲಸ ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ನೋಡಿ ನೋಡಿ, ಇದೊಂದು ಬ್ಯೂಟಿಫುಲ್ಲು ಒಂದು ಪಿಕ್ಚರು. ನೋಡಿ ಕಾಮಧೇನು ಅಂತ. ನೋಡಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. 2 ಗೂಳಿ ಸ್ಟ್ರೈಟಿಗೆ ನಿಂತಿದೆ. ನೋಡಿ ಇದು ನೋಡಿ, ಹುತ್ತದಿಂದ ಹಾವು ಬಂದಂಗೆ ಇದೆ. ಆದರೆ ಇನ್ನೊಂದು ಹಾವಿಗೇನೋ ತಲೆ ಕಟ್ಟಾಗಿದ್ದಂಗೆ ಐತೆ. ಅದೆಲ್ಲ ತುಂಬ ಹಳೆಯದು ಅನಿಸ್ತೈತೆ. ಇನ್ನೂ ರೆಡಿ ಮಾಡಬೇಕು ಅವರು. ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತ. ನೋಡಿ ಯಾರೋ ಬರ್ತಾರ ಹುಡುಗ. ಪಾಪ ಹುಡುಗ ಬಂದ.
ನೋಡಿ ಇಲ್ಲಿ ಯಾರೋ ಮಲಗಿದ್ದಾರೆ ಪಾಪ, ವಿಶ್ರಾಂತಿ ತಗೊಳ್ತಾ ಇದ್ದಾರೆ. ಬಸ್ ಈ ತೊಟ್ಲೇನು ಕಿಟ್ಟಿದ್ದಾರೆ ಕೇಳ್ಬೇಕು. ಮಕ್ಕಳಿಲ್ದವ್ರಿಗೆ ಪೂಜೆ ಮಾಡೋದು ಏನು ಬರ್ದಿದ್ದಾರೆ ನೋಡಿ. ಇಲ್ಲೇನೋ ಬರೆದಿದ್ದಾರೆ. ಗುಡಿ ಆಲಂಬಗಿರಿ ಶ್ರೀಮತಿ ಲೇಟ್ ಅಕ್ಕಯ್ಯಮ್ಮ ಅಂದರೆ ಇದು ಯಾರು ಕೊಟ್ಟಿದ್ದಾರೋ ಈ ತೊಟ್ಲು ಅವ್ರ ಜ್ಞಾಪಕಾರ್ಥಕವಾಗಿ ಅವ್ರ ಹೆಸರನ್ನೆಲ್ಲ ಹಾಕ್ಕೊಂಡಿದ್ದಾರೆ ಅವರು. ಓಕೆ, ಇದೇನೋ ತೊಟ್ಲು ಮೋಸ್ಟ್ಲಿ ಮಕ್ಕಳಾಗದಿದ್ದವ್ರಿಗೆ ಇಲ್ಲಿ ಬಂದು ಪೂಜೆ ಮಾಡಿದ್ರೆ, ಇಲ್ಲ ಮಕ್ಕಳಾಗದೇ ಇರೋರು ಬಂದು ಇಲ್ಲಿ ಪೂಜೆ ಮಾಡಿದ್ರೆ ಮಕ್ಕಳಾಗುತ್ತೆ ಅಂತೇಳಿ. ಅಲ್ಲಿ ಹೋಗ್ತೀನಿ ನಿಮ್ಮ ವಿಡಿಯೋ. ನೋಡಿ ಸರಿ, ಇದು ಗಣೇಶಂದು ಟೆಂಪಲ್ಲು, ಚಿಕ್ಕದಾಗಿ ಮೂರ್ತಿ ಅವನಲ್ಲಿ. ದೇವ್ರು ಒಳ್ಳೇದು ಮಾಡಲಿ. ಈ ಊರ ಹೆಸರು ಬನ್ನಳ್ಳಿ. ಇಲ್ಲಿಂದ ಬಂಗಾರಪೇಟೆ 10 ಕಿಲೋಮೀಟರ್ ದೂರದಲ್ಲಿ ಈ ಕಡೆ ಇದೆ. ಆ ಕಡೆ ತೋರಿಸಿ ಮುಂದೆ. ಇದು ಹಿಂಗ್ ಹೋದ್ರೆ ಬೆಂಗಳೂರಿಗೆ ಹೋಗ್ಬೋದು, ಮಾಲೂರ್ಗೆ ಹೋಗ್ಬೋದು, ಟೇಕಲ್ಗೆ ಹೋಗ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಟಾಟಾ, ಬೈ ಬೈ, ಸಿ ಯು ನೆಕ್ಸ್ಟ್.